ಜಾತಿ ಗಣತಿ ಭರಾಟೆಯ ಮಧ್ಯೆ ರಾಜ್ಯದಲ್ಲಿ ಮೀಸಲಾತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಜಯಪ್ರಕಾಶ್ ಹೆಗಡೆ ಆಯೋಗ ಶಿಫಾರಸು ಮಾಡಿದೆ. ಅಲ್ಲದೆ ಪ್ರವರ್ಗಗಳ ಸಂಖ್ಯೆ ಹೆಚ್ಚಳಕ್ಕೂ ಕೂಡ ಸಲಹೆ ಕೊಡಲಾಗಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಕಿಚ್ಚು ಧಗಧಗ ಅಂತಿದೆ. ಸರ್ಕಾರವೇ ಈ ವಿಚಾರದಲ್ಲಿ ಒಡೆದು ಹೋಳಾಗಿದೆ. ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಈ ನಡುವೆ ಮತ್ತೆ ಮೀಸಲಾತಿ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಸಂಬಂಧ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದಲ್ಲಿ ಒಬಿಸಿ ಮೀಸಲಾತಿ ಪ್ರಮಾಣ ಹೆಚ್ಚಳ. 5 ಪ್ರವರ್ಗಗಳ ಸಂಖ್ಯೆ 6ಕ್ಕೇರಿಸಲು ಶಿಫಾರಸು. ಹಿಂದುಳಿದ ಜಾತಿಗಳ ಮೀಸಲಾತಿ ಹೆಚ್ಚಿಸುವಂತೆ ಜಯಪ್ರಕಾಶ್ ಹೆಗಡೆ ಆಯೋಗ ಶಿಫಾರಸು ಮಾಡಿದೆ ಅನ್ನೋ ವಿಚಾರ ಸದ್ಯ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. 85.1% ಮೀಸಲಾತಿ ಹೆಚ್ಚಳಕ್ಕೆ ಆಯೋಗ ಶಿಫಾರಸು ಮಾಡಿದೆ. ಲಿಂಗಾಯತರು, ಒಕ್ಕಲಿಗರು, ಮುಸ್ಲಿಮರು, ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿರುವ ವಿವಿಧ ಜಾತಿಗಳ ಮೀಸಲಾತಿಯನ್ನ ಮರು ವರ್ಗೀಕರಿಸಬೇಕು. ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕೆಂದು ಆಯೋಗದ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. 85.1% ಮೀಸಲಾತಿ ಹೆಚ್ಚಳಕ್ಕೆ ಜಯಪ್ರಕಾಶ್ ಹೆಗಡೆ ಆಯೋಗ ಶಿಫಾರಸು ಮಾಡಿದೆ. ಮುಸ್ಲಿಂ, ಹಿಂದುಳಿದ, ಒಕ್ಕಲಿಗ, ಲಿಂಗಾಯತ ಮೀಸಲಾತಿ ಹೆಚ್ಚಳ ಮಾಡಬೇಕು. ಆದರೆ SC/ST ಮೀಸಲಾತಿ ಯಥಾಸ್ಥಿತಿಯಲ್ಲಿರಲು ಸೂಚಿಸಲಾಗಿದೆ. ಹಿಂದುಳಿದ ವರ್ಗಗಳ ಪಟ್ಟಿ ಮರು ವಿಂಗಡಣೆ ಮಾಡಬೇಕು. ಈ ಹಿಂದಿದ್ದ 5 ಪ್ರವರ್ಗಗಳ ಸಂಖ್ಯೆಯನ್ನ 6 ಪ್ರವರ್ಗಕ್ಕೆ ಏರಿಸಬೇಕು. ಅದರಲ್ಲೂ ಪ್ರವರ್ಗ 1 ಮತ್ತು 2A ವರ್ಗಗಳ ಮರು ವರ್ಗೀಕರಣ ಮಾಡಬೇಕು. ಪ್ರವರ್ಗ 1ರ ಬದಲು 1A, 1B ಅಂತ ವಿಂಗಡಿಸಬೇಕು. 1 ಹಾಗೂ 2A ನಲ್ಲಿದ್ದ ಜಾತಿಗಳ ಸ್ಥಿತಿಗತಿಗೆ ಅನುಗುಣವಾಗಿ 1Bಗೆ ಸೇರ್ಪಡೆಗೊಳಿಸಬೇಕು. 2A ಮೀಸಲಾತಿಯನ್ನ ವರ್ಗೀಕರಿಸಲು ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಭಾರಿ ಚರ್ಚೆ, ಕೋಲಾಹಲಕ್ಕೆ ಕಾರಣವಾಗಿದೆ. ಅದಕ್ಕೆ ತುಪ್ಪ ಸುರಿದಂತೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ಜಯಪ್ರಕಾಶ್ ಹೆಗಡೆ ಆಯೋಗ ಶಿಫಾರಸು ಮಾಡಿದೆ. ಸದ್ಯ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿ ಇದೆ. ಒಟ್ಟು ಮೀಸಲಾತಿ ಪ್ರಮಾಣ 66%ರಷ್ಟಿದೆ. ಕೆಲ ಜಾತಿಗಳನ್ನ ಕಾಯಕದ ಆಧಾರದಲ್ಲಿ 1Aಗೆ ವರ್ಗೀಕರಿಸಲು ಶಿಫಾರಸು ಮಾಡಲಾಗಿದೆ. ಪ್ರವರ್ಗ 1 ಹಾಗೂ 2A ನಲ್ಲಿದ್ದ ಕೆಲ ಸಮುದಾಯಗಳನ್ನ ಸಾಮಾಜಿಕ ಪರಿಸ್ಥಿತಿ ಆಧರಿಸಿ 1Bಗೆ ವರ್ಗೀಕರಿಸಲು ಶಿಫಾರಸು ಮಾಡಲಾಗಿದೆ. ಸರ್ಕಾರ ಈ ಶಿಫಾರಸನ್ನ ಒಪ್ಪುತ್ತಾ ಕಾದು ನೋಡಬೇಕಿದೆ. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.